ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತಾ? ಸಚಿವ ಸಂಪುಟ ಪುನಾರಚನೆಯೋ ಅಥವಾ ನಾಯಕತ್ವ ಬದಲಾವಣೆ ಆಗುತ್ತೋ? ಎಲ್ಲ ಪ್ರಶ್ನೆಗಳು ಸಹಜವಾಗಿ ಓಡಾಡ್ತಾ ಇವೆ. ಹಾಲಿ ಸಚಿವರಿಗೆ ಟೆನ್ಷನ್ ಇದ್ರೆ ಆಕಾಂಕ್ಷಿಗಳಿಗೆ ಕಾತರ ಇದೆ, ಏನಾಗಬಹುದು ಅಂತ. ಇದೇ ತಿಂಗಳ ಕೊನೆ ವಾರದಲ್ಲಿ ಬದಲಾವಣೆನಾ? ಸಚಿವರು ಏನಂತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಕ್ರಾಂತಿ ಫಿಕ್ಸಾ ಅಥವಾ ಟುಸ್ಸಾ? ಎರಡೂ ರೀತಿಯಲ್ಲಿ ವ್ಯಾಖ್ಯಾನಗಳಾಗ್ತಾ ಇದೆ. ಮುಖ್ಯಮಂತ್ರಿಗಳು ಹೇಳಿದಾರ, ಉಪಮುಖ್ಯಮಂತ್ರಿಗಳು ಹೇಳಿದಾರ, ನಮ್ಮ ಹೈಕಮಾಂಡ್ ಹೇಳಿದ್ದೆ 21ನೇ ತಾರೀಕು ಏನೋ ಹೇಳಿದಾರೆ. ಇನ್ನೊಂದು ಡೇಟ್ ಯಾರು ಹೇಳಿದ್ದಾರೆ? ಯಾರಾದ್ರೂ ಜವಾಬ್ದಾರಿಯುತ ಸ್ಥಾನದಲ್ಲಿರೋದು ಖರ್ಗೆ ಸಾಹೇಬ್ರು ಹೇಳಿದಾರ, ರಾಹುಲ್ ಗಾಂಧಿ ಸಾಹೇಬ್ರು ಹೇಳಿದಾರ, ಕೆ.ಸಿ. ವೇಣುಗೋಪಾಲ್ ಹೇಳಿದಾರ, ಅಥವಾ ಡಿ.ಕೆ. ಶಿವಕುಮಾರ್ ಹೇಳಿದಾರ ನಾನು 21ಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತ? ಎಲ್ಲಿದೆ? ಹೈಕಮಾಂಡ್ ನಿರ್ಧಾರ ಮಾಡ್ತಿದ್ರಿ. ನಾವೆಲ್ಲ ಮೊನ್ನೆ ನಿಮ್ಗೆ ಹೇಳ್ದೆ, ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು. ಕಾಂಗ್ರೆಸ್ ಪಾರ್ಟಿ ಏನ್ ಹೇಳ್ತದೆ, ನನ್ನ ಒಳಗೊಂಡಂತೆ, ನಮ್ಮ ಮಂಜು ಒಳಗೊಂಡಂತೆ, ಅನಿಲ್ ಒಳಗೊಂಡಂತೆ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು, ಹೈಕಮಾಂಡ್ ಏನ್ ಮಾಡ್ತದೆ, ಏನ್ ನಿರ್ಧಾರ ತಗೋತದೆ ಅದ್ರ ಪರವಾಗಿ ನಾವ್ ಇರೋದು. ನಂಗೆ ಗೊತ್ತಿಲ್ಲ ಯಾವುದು ನವೆಂಬರ್ದೊಳಗೆ ಕ್ರಾಂತಿ ಇಲ್ಲ, ಏನು ಇಲ್ಲ, ಆರಾಮಾಗಿದೆ, ಶಾಂತಿ ಇದೆ. ಸರಿ, ಯಾರನ್ನೂ CM ಮಾಡೋ ಶಕ್ತಿ ನನಗಂತೂ ಇಲ್ಲ. ಅದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅದು ಏನಿದ್ರು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಚರ್ಚೆಗಳು ಮಾಧ್ಯಮದೊಳಗೆ ಮಾತ್ರ ಆಗ್ತಾ ಇದ್ದಾವೆ. ಅಂತದ್ದು ನಮ್ಮ ಪಾರ್ಟಿ ಒಳಗೆ ಏನೇ ಇದ್ರು ಹೈಕಮಾಂಡ್ ಸ್ಟ್ರಾಂಗ್ ಇದೆ, ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಸಿದ್ದರಾಮಯ್ಯನವರು ಅನಿವಾರ್ಯ, ಡಿ.ಕೆ. ಶಿವಕುಮಾರು ಅನಿವಾರ್ಯ, ಎಲ್ಲ ದೊಡ್ಡ ಮಂತ್ರಿಗಳು ಅವರು ಎಲ್ಲ ಮುಖ್ಯ, ಎಲ್ಲರೂ ಅನಿವಾರ್ಯ. ಗೊತ್ತಿಲ್ಲ ಗೊತ್ತಿಲ್ಲ ಗುರು. ಸಾರ್ವಜನಿಕ ಕೆಲವರು ಚರ್ಚೆ ಮಾಡಿದ ಕೂಡಲೇ ಬದಲಾವಣೆ ಆಗ್ತದಾ? ಬದಲಾವಣೆ ನಮ್ಮ ಪಕ್ಷ ಅಧಿಕಾರದಲ್ಲಿದೆ. ಜನ ಆದೇಶ ಕೊಟ್ಟುಬಿಟ್ಟು ನಮ್ಮ ಪಕ್ಷವನ್ನು ಅಧಿಕಾರ ತಂದಿದ್ದಾರೆ. ನಮ್ಮ ಶಾಸಕರು, ಹೈಕಮಾಂಡ್ ಅವರು ಒಪ್ಪಿ ಒಬ್ಬರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಆ ಮುಖ್ಯಮಂತ್ರಿಗೆ ಖಾಲಿ ಇಲ್ಲಲ್ಲ, ಅದು ಖಾಲಿ ಇದೆಯಾ? ಖಾಲಿ ಇರುವಾಗ ಅದ್ರ ವಿಚಾರ ಚರ್ಚೆ ಆಗಬೇಕು. ಈಗ ಮುಖ್ಯಮಂತ್ರಿ ಪೂರ್ತಿ ಖರ್ಚು ನೋಡಿ. ನಮ್ಮ ಹೈಕಮಾಂಡ್ ಅವರು ನನ್ನನ್ನು ಸೇರಿಸಿ ಎಲ್ಲರಿಗೂ ಹೇಳಿದ್ದಾರೆ, ಇದ್ರ ವಿಚಾರದಲ್ಲಿ ಯಾರು ಚರ್ಚೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಅಂತೂ ಇಲ್ಲಿ ತನಕ ಚರ್ಚೆ ಮಾಡಲಿಲ್ಲ. ಇನ್ನು ಇವತ್ತು ಸಮೇತ ಅದರ ವಿಚಾರ ಚರ್ಚೆ ಮಾಡಲಿಕ್ಕೆ ನೋಡಿ, ಈ ಥರ ಎಲ್ಲೂ ಕೂಡ ಚರ್ಚೆಗಳು ಮಾಡುವಂಥ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಅವ್ರು ಮುಂದುವರಿತಾ ಇದ್ದಾರೆ. ನಾವು ಈ ರೀತಿಯಾಗಿ ಇನ್ನೊಬ್ಬರು ಮುಖ್ಯಮಂತ್ರಿ ಆಗಬೇಕು ಅಥವಾ ಚರ್ಚೆ ಆಗಬೇಕು ಅಂತ ಯಾವುದೇ ರೀತಿಯ ಕಾರಣಗಳು ಕೂಡ ಇಲ್ಲ, ಅವಕಾಶಗಳು ಕೂಡ ಇಲ್ಲ, ಅದರ ಸನ್ನಿವೇಶನೂ ಕೂಡ ಇಲ್ಲ. ಮೊನ್ನೆ ಬಂದಾಗಲೇ ಹೇಳಿದರು ಹೈಕಮಾಂಡ್. ನೀವು ಕೇಳಿದಾಗ ಖಂಡಿತ ಈಗ ನಾನು ಅದನ್ನೇ ಹೇಳ್ತೀನಿ. ಈಗ ನನ್ನನ್ನು ಕೇಳ್ಬೋದು, ನೀವು ಮಂತ್ರಿಯಾಗಿ ಮುಂದುವರಿತೀರಾ ಅಂತ ನಾನು ಹೇಳ್ಬೋದು. ನಾನು ಹೇಳ್ತೀನಿ, ಹೌದು, ನನಗೆ ಆಸೆ ಇದೆಯೋ ಇಲ್ವೋ ಅದು ಬೇರೆ ಪ್ರಶ್ನೆ. ಹೈಕಮಾಂಡ್ ತೀರ್ಮಾನ ಏನಾಗುತ್ತೆ ಅದಕ್ಕೆ ಬದ್ಧರಾಗಿರ್ತೀವಿ. ಪಕ್ಷ ನಮ್ಮ ಶಿಸ್ತಿನ ಪಕ್ಷ. ಅದಕ್ಕೋಸ್ಕರ ಮುಖ್ಯಮಂತ್ರಿಯವರು ನಮ್ಮ ಪಕ್ಷದ ವರಿಷ್ಠರ ತೀರ್ಮಾನ ಏನಿರ್ತದೆ ಅದರ ಪ್ರಕಾರ ನಾನು ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಆದರೆ ಆ ಸನ್ನಿವೇಶ ಏನು ಕೇಳ್ತಾ ಇದ್ದೀರಾ, ಅದು ಸದ್ಯದ ಪರಿಸ್ಥಿತಿಯಲ್ಲಿ ಏನೂ ಇಲ್ಲ. ನೋಡಿ, ವಿಸ್ತರಣೆ ಅದು ಆಗುವಂಥದ್ದು ಆಗ್ತದೆ. ಯಾವಾಗ ಆಗಬೇಕು, ಏನಾಗಬೇಕು, ಅದು ಮುಖ್ಯಮಂತ್ರಿಯವರು, ರಾಷ್ಟ್ರದ ಅಧ್ಯಕ್ಷರು, ನಮ್ಮ ಉಸ್ತುವಾರಿ ಇದ್ದಾರೆ ಮತ್ತು ರಾಜ್ಯದ ಅಧ್ಯಕ್ಷರಿದ್ದಾರೆ, ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಅದು ಶುರು ಆದಾಗ ಪ್ರಕ್ರಿಯೆ ನಿಮಗೂ ಕೂಡ ಗೊತ್ತಾಗ್ತದೆ. ಸದ್ಯದಲ್ಲಿ ಇನ್ನೂ ಏನು ಪ್ರಾರಂಭ ಏನಾಗಿಲ್ಲ ತಾನೆ.